ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅನುಷಾಸ್ ಲಿಟಲ್ ವರ್ಲ್ಡ್. ಸೊ ಇವತ್ತು ಮಾರ್ನಿಂಗ್ ಸ್ವಲ್ಪ ಬೇಗನೆ ಎದ್ವಿ ಬಿಕಾಸ್ ಇವತ್ತು ನಮಗೆ ಒಂದು 4 ಐಲ್ಯಾಂಡ್ಸ್ಗೆ ಹೋಗಬೇಕಾಗಿತ್ತು. ಸೊ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಆದ್ವಿ. ಆ್ಯಂಡ್ ಮಾರ್ನಿಂಗ್ ವೆದರ್ ತುಂಬಾ ಚೆನ್ನಾಗಿತ್ತು. ಎಷ್ಟು ಬ್ಯೂಟಿಫುಲ್ ಆಗಿದೆ ಮಾರ್ನಿಂಗ್ ವೆದರ್ ವಿತ್ ದಟ್ ಬರ್ಡ್ ಸೌಂಡ್. ಸೊ ಈಗ ರೆಡಿ ಆಗಿಬಿಟ್ಟು ನಾವು ಹೊರಡ್ತಾ ಇದ್ದೀವಿ. ಸೊ ಈಗ 4 ಐಲ್ಯಾಂಡ್ಸ್ ನೋಡೋದಕ್ಕೆ ನಾವು ಪ್ಯಾಕೇಜ್ ತೊಗೊಂಡಿದ್ದೀವಿ. ಮಾಯಾ ಬೇ, ಫಿಫಿ ಐಲ್ಯಾಂಡ್, ವೈಕಿಂಗ್ ಕೇವ್, ಬ್ಯಾಂಬೂ ಐಲ್ಯಾಂಡು. ಸೊ ಇದೆಲ್ಲ ಐಲ್ಯಾಂಡ್ನ ಅವ್ರು ತೋರಿಸ್ತಾರೆ. ಹಂಗೆ ಸ್ನಾರ್ಕ್ಲಿಂಗು ಮಾಡೋಕ್ಕೆ ನಮಗೆ ಒಂದು 15 to 20 ಮಿನಿಟ್ಸ್ ಒಂದೊಂದು 2 ಜಾಗದಲ್ಲಿ ಟೈಮ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಕೂಡ ಮಧ್ಯಾಹ್ನ ಲಂಚ್ ಕೂಡ ಅವರೇನೆ ಆರ್ಗನೈಸ್ ಮಾಡ್ತೀವಿ ಅಂತ ಕೂಡ ನಮಗೆ ಹೇಳಿದ್ದಾರೆ. ಸೊ ಇವಾಗ ನಾವು ಆ ಪ್ಯಾಕೇಜ್ನೇ ತೊಗೊಂಡು ಇವಾಗ ಹೊರಟಿದ್ದೀವಿ ನಾವು. ಈಗ ನಾವಿದ್ದಿದ್ದ ಲೊಕೇಶನಿಂದ ಈ ಐಲ್ಯಾಂಡ್ಸ್ಗೆಲ್ಲ ಬರೋದಕ್ಕೆ ಇಟ್ ವಿಲ್ ಟೇಕ್ ಅರೌಂಡ್ 1.5 to 2 hours ಟೈಮ್. ಸೊ ಅಲ್ಲಿಂದ ನಾವು ಇವಾಗ ಆಲ್ಮೋಸ್ಟ್ ಆಯಿತು 1.5 hours. ಸೊ ಹಂಗೆ ನಾವು ಬರ್ತಿದ್ರೆ ಇವಾಗ ಇದು ನೋಡ್ತಿದ್ದೀರಲ್ಲ, ಇದು ಬಂದುಬಿಟ್ಟು ವೈಕಿಂಗ್ ಕೇವ್ ಅಂತ. ಸೊ ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ಲೈಮ್ ಸ್ಟೋನ್ ಕೇವ್. ಇದ್ರೊಳಗಡೆನೂ ಕೂಡ ನಾವು ಹೋಗಿ ನೋಡಂಗಿದ್ರೆ ಹೋಗಿ ನೋಡ್ಬೋದು. ಬಟ್ ನಮ್ಮ ಬೋಟ್ ಅಲ್ಲಿ ನಿಲ್ಲಿಸಲಿಲ್ಲ ಬಿಕಾಸ್ ಆ್ಯಕ್ಚುಲಿ ನೋಬಡಿ ಪ್ರಿಫರ್ ಟು ಆ್ಯಕ್ಚುಲಿ ಗೋ ಅಂತ. ಸೊ ಬೇರೆ ಬೋಟ್ಗಳೆಲ್ಲ ನಿಲ್ಲಿಸ್ತಾ ಇದ್ರು ಆ್ಯಂಡ್ ಒಳಗಡೆ ಹೋಗಿ ನೋಡೋರು ನೋಡ್ತಾ ಇದ್ರು. ಒಳಗಡೆ ಪೇಂಟಿಂಗ್ಸು ಆ್ಯಂಡ್ ಬರ್ಡ್ಸ್ ನೆಸ್ಟ್ ಎಲ್ಲ ಏನೋ ಇದೆ ಅಂತ ಅಂದಿದ್ರು. ಸೊ ಅದರೊಳಗಡೆ ಹೋಗಿ ನೋಡ್ಕೊಂಡು ಬರೋರು ನೋಡ್ಕೊಂಡು ಬರಬಹುದು. ಇಟ್ಸ್ ಅ ಕೇವ್ ಮೇಡ್ ಆಫ್ ಲೈಮ್ ಸ್ಟೋನ್. ಸೊ ಅದಕ್ಕಿಂತ ವೈಕಿಂಗ್ ಕೇವ್ ವಾಸ್ ಅವರ್ ಫಸ್ಟ್ ಅಟ್ರಾಕ್ಷನ್. ಈಗ ನಮ್ಮದು ಫಸ್ಟ್ ಸ್ಪಾಟ್ ಅದು, ಫಸ್ಟ್ ಅಟ್ರಾಕ್ಷನ್ ನೋಡಿಬಿಟ್ಟು ಈಗ ನಾವು ಹಾಗೆ ಮುಂದೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಸ್ವಲ್ಪ ಸ್ಲೋನು ಕೂಡ ಮಾಡಿದ್ರು, ನೋಡೋದನ್ನ ಕ್ಲಿಯರಾಗಿ ನೋಡಲಿ ಅಂತ. ಸೊ ಅಲ್ಲಿ ಫುಲ್ ಜಾಗ ಹೆಂಗಿತ್ತು ಅಂದರೆ ತುಂಬಾ ಸಖತ್ತಾಗಿತ್ತು. ಈಗ ನಾವು ಮೂವೀಸಲ್ಲೆಲ್ಲ ನೋಡಿರ್ತೀವಲ್ಲ, ಸೊ ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ದಟ್. ಮೌಂಟೇನ್ಸು ಆ್ಯಂಡ್ ಅದ್ರ ಮಧ್ಯೆ ನೀರು ಆ್ಯಂಡ್ ಆ ವಾಟರ್ ವಾಸ್ ಸೋ ಕ್ಲಿಯರ್ ಆ್ಯಂಡ್ ಇಟ್ ವಾಸ್ ಸೋ ಬ್ಯೂಟಿಫುಲ್. ಆ್ಯಂಡ್ ಅಲ್ಲಿ ಎಷ್ಟು ತುಂಬಾ ಬೋಟ್ಗಳಿತ್ತು. ಸೊ ಆ ಕಡೆ ಎಲ್ಲ ನೀವು ನೋಡ್ತಿರೋದು ಬಂದುಬಿಟ್ಟು ಲಾಂಗ್ ಬೋಟ್ ಅಂತಾರೆ. ಸೊ ಈಗ ಪ್ರೈವೇಟಾಗಿ ಹೋಗೋರು, ಜಸ್ಟ್ ಫ್ಯಾಮಿಲಿ ಅಥವಾ ಜಸ್ಟ್ ಫ್ರೆಂಡ್ಸ್ ಹೋಗೋರು, ಕಪಲ್ಸ್ ಹೋಗೋರು ಲಾಂಗ್ ಬೋಟ್ ತೊಗೊತಾರೆ. ಬಟ್ ನಾವು ಬಂದುಬಿಟ್ಟು ಒಂದು ಪ್ಯಾಕೇಜ್ ತೊಗೊಂಡಿರೋದ್ರಿಂದ ನಾವು ಒಂದು ಗ್ರೂಪ್ ಆಫ್ ಪೀಪಲ್ ಜೊತೆಗೇ ಹೋಗ್ತಿದ್ದೀವಿ. ಬಟ್ ನಮ್ಮ ಬೋಟಲ್ಲೂ ಜಾಸ್ತಿ ಜನ ಏನಿಲ್ಲ, ಒಂದು 8 to 10 ಮೆಂಬರ್ಸ್ ನಾವಿದ್ದೀವಿ ಇವಾಗ. ಆ್ಯಂಡ್ ತುಂಬಾ ಸಖತ್ತಾಗಿ ಇದೆ ಇದು ಜಾಗ, ನೋಡೋಕ್ಕೇ ಚೆನ್ನಾಗಿದೆ. ಹಂಗೆ ನಿಂತ್ಕೊಂಡು ನೋಡ್ತಾ ಇರ್ಬೋದು. ಸೊ ನಮಗೆ ಅಲ್ಲಿ ಫೋಟೋಸ್ ತೊಗೊಳಕ್ಕೂ ಒಂದು ಸ್ವಲ್ಪ ಹೊತ್ತು ಟೈಮ್, ಬೋಟ್ನ ಸ್ಲೋ ಮಾಡಿದ್ರು. ಸೊ ನಾವು ಈ ಥರ ಫೋಟೋಸ್ ತೊಗೊಂಡ್ವಿ. ಬಟ್ ಸ್ಟಿಲ್ ಸ್ವಲ್ಪ ಫೋಟೋ ಡಿಸ್ಟರ್ಬೆನ್ಸ್ ಇತ್ತು. ಸೊ ಈಗ ಆ ವೈಕಿಂಗ್ ಕೇವಿಂದ ಈಗ ನಾವು ನಮ್ಮದು ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಸೊ ಈಗ ನಮ್ಮದು ನೆಕ್ಸ್ಟ್ ಲೊಕೇಶನ್ ಬಂದುಬಿಟ್ಟು ಮಾಯಾ ಬೇ ಐಲ್ಯಾಂಡ್ ಅಂತ. ಅಲ್ಲಿ ಬಂದುಬಿಟ್ಟು ಇಟ್ಸ್ ವೈಟ್ ಸ್ಯಾಂಡ್ ಐಲ್ಯಾಂಡ್ ಕೂಡ ಅಂತಾರೆ ಅದನ್ನು. ಸೊ ಅಲ್ಲಿ ನಮ್ಗೆ ಇವಾಗ ಒಂದು ಆ್ಯಕ್ಚುಲಾಗಿ ಒಂದು 40 to 45 ಮಿನಿಟ್ಸ್ ಟೈಮ್ ಕೊಡ್ತಾರೆ ಒಳಗಡೆ ಎಲ್ಲ ಹೋಗಿ ನೋಡೋದಕ್ಕೆ. ಸೊ ಇದೇನೇ ಇವಾಗ ಮಾಯಾ ಬೇ ಐಲ್ಯಾಂಡು. ಸೊ ನಮ್ಮದು ಬೋಟ್ಸ್ ಎಲ್ಲ ಬಂದುಬಿಟ್ಟು ಅಲ್ಲಿ ಬಂದು ಸ್ಟಾಪ್ ಆಗುತ್ತೆ. ಈಗ ನಾವು ಅಲ್ಲಿಂದ ನಾವು ಹತ್ಕೊಂಡು ಒಳಗೆ ಬರಬೇಕು. ಸೊ ಇದೇನೇ ಮಾಯಾ ಬೇ ಐಲ್ಯಾಂಡು. ಇದರೊಳಗಡೆ ಹೋಗಬೇಕು ನಾವು. ಈಗ ಒಳಗಡೆ ಹೋದರೆ ಇದು ಬಂದುಬಿಟ್ಟು ಒಳಗೆ ಸ್ವಲ್ಪ ದೂರ ನಡ್ಕೊಂಬಂದರೆ ದೇರ್ ಈಸ್ ಅ ಬೀಚ್ ಬಿಹೈಂಡ್ ದಟ್ ಎಂಟ್ರೆನ್ಸ್. ಸೊ ಈ ಬೀಚ್ ಏನಂತಂದರೆ ಇದು ವೈಟ್ ಸ್ಯಾಂಡ್ ಅಂತೆ. ಆ್ಯಂಡ್ ಇಲ್ಲಿ ತುಂಬಾ ಜನ ಜಾಸ್ತಿ ಇದ್ದರು. ನಾವೇನು ಇಲ್ಲಿ ನೀರಲ್ಲಿ ಆಟಾಡೋಕ್ಕೆ ಹೋಗಲಿಲ್ಲ ಬಿಕಾಸ್ ಅಗೇನ್ ಬೋಟಲ್ಲಿ ಹೋಗೋದ್ರಿಂದ ವೆಟ್ ಆಗ್ತೀವಿ, ಒಂಥರ ಬಿಸಿಲಿಗೆ ಡರ್ಟಿ ಫೀಲ್ ಆಗುತ್ತೆ ಅಂತ ನಾವು ನೀರಲ್ಲೇನು ಆಡೋಕ್ಕೆ ಹೋಗಲಿಲ್ಲ. ಸೊ ಅಲ್ಲಿ ಒಂದು 45 ಮಿನಿಟ್ಸ್ ಮಾಯಾ ಬೇ ಜಾಗನೆಲ್ಲ ನೋಡಿಕೊಂಡು ನಾವು ಇವಾಗ ಹಾಗೇ ಮುಂದೆ ಸ್ವಲ್ಪ ಬಂದ್ವಿ. ಅಲ್ಲಿಂದ ಇನ್ನೊಂದು ಲೈಕ್ ನಾಟ್ ಐಲ್ಯಾಂಡ್ ಅಂತ ಹೇಳಲ್ಲ, ಅದು ಮಾಯಾ ಬೇದೇನೆ ಕಂಟಿನ್ಯೂಷನ್ ಐಲ್ಯಾಂಡು. ಸೊ ಅಲ್ಲಿ ಇವಾಗ ನಮಗೆ ಸ್ನಾರ್ಕ್ಲಿಂಗ್ ಮಾಡೋಕ್ಕೆ ಅಂತ ನಿಲ್ಲಿಸ್ತೀನಿ ಅಂತ ಹೇಳಿದ್ದಾರೆ. ಬಟ್ ನಾವು ಸ್ನಾರ್ಕ್ಲಿಂಗ್ ಮಾಡೋದಾ ಬೇಡವ ಅಂತ ಇನ್ನೂ ಯೋಚನೆ ಮಾಡ್ತಾ ಇದ್ವಿ ಬಿಕಾಸ್ ಬಿಸಿಲು ಕೂಡ ಸ್ವಲ್ಪ ಜಾಸ್ತಿನೇ ಇತ್ತು. ಆ್ಯಂಡ್ ತಿರ್ಗಾ ನೀರಲ್ಲಿ ಆಡಿದ್ರೆ ಎಲ್ಲಿ ಟ್ಯಾನ್ ಆಗ್ತೀವಿ ಅಂತ. ಸೊ ಸ್ನಾರ್ಕ್ಲಿಂಗ್ ಮಾಡೋರೆಲ್ಲ ನಮ್ಮ ಬೋಟಿಂದ ಇಳಿದು ಸ್ನಾರ್ಕ್ಲಿಂಗ್ ಮಾಡ್ತಾಯಿದ್ರು. ನಾವಲ್ಲಿ ಫುಲ್ ಫನ್ ಮಾಡ್ಕೊಂಡು ಫೋಟೋಸ್ ಎಲ್ಲ ತೊಗೊತಾ ಇದ್ವಿ. ಸೊ ಆಲ್ಮೋಸ್ಟ್ ಎಲ್ಲ ಕ್ಯಾಂಡಿಡ್ ಫೋಟೋಸೇ ಆಯಿತು ಅಲ್ಲಿ. ಸೊ ಅದೆಲ್ಲ ಸ್ನಾರ್ಕ್ಲಿಂಗ್ ಮಾಡ್ಕೊಂಡು ಫೋಟೋಸ್ ತೊಗೊಂಡು ಈಗ ನಮ್ಮದು ನೆಕ್ಸ್ಟ್ ಲೊಕೇಶನ್ ಬಂದುಬಿಟ್ಟು ಇದು ಫಿಫಿ ಐಲ್ಯಾಂಡ್ ಅಂತ. ಸೊ ಈಗ ನಮ್ಮದು ಫುಡ್ ಲಂಚ್ ಕೂಡ ಅವರು ಫಿಫಿ ಐಲ್ಯಾಂಡಲ್ಲೇ ಆರ್ಗನೈಸ್ ಮಾಡಿದರು. ಇಲ್ಲಿ ಒಂದು 1 hour to 1.5 hour ನಮಗೆ ಟೈಮ್ ಕೊಟ್ಟಿದ್ರು. ನಾವು ಹಿಂಗೆ ಫಸ್ಟ್ ಎಲ್ಲ ಸುತ್ತ ನೋಡಿಕೊಂಡು ಈಗ ಲಂಚ್ ಮಾಡೋಕ್ಕೆ ಹೋದ್ವಿ. ಲಂಚ್ ಬಂದುಬಿಟ್ಟು ರೈಸು, ಫ್ರೈಡ್ ಚಿಕನ್, ನೂಡಲ್ಸ್, ಅದಕ್ಕೆ ಟೊಮ್ಯಾಟೊ ಸಾಸ್ ಆ್ಯಂಡ್ ಅದು ಸೂಪು, ಅದು ಕರಿನೋ ಗೊತ್ತಿಲ್ಲ, ಬಟ್ ಇಟ್ ವಾಸ್ ವೆರಿ ಸ್ಪೈಸಿ ಆ್ಯಂಡ್ ಫ್ರೂಟ್ಸ್ ತುಂಬಾ ಕೊಟ್ಟಿದ್ರು. ಸೊ ನಾವೀಗ ಫುಡ್ಡೆಲ್ಲ ತಿನ್ಕೊಂಡು ಸ್ವಲ್ಪ ಹೊತ್ತು ಹಾಗೇ ಅಲ್ಲಿ ಫಿಫಿ ಐಲ್ಯಾಂಡ್ ಬೀಚ್ ಹತ್ರ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಕೂತ್ಕೊಂಡಿದ್ವಿ. ಹಾಗೆ ತುಂಬ ಚೆನ್ನಾಗಿತ್ತು. ಹಾಗೆ ವೆದರ್ ಸ್ವಲ್ಪ ಕಾಮ್ ಆಗ್ತಾ ಬಂತು ಬಿಕಾಸ್ ಇಟ್ ವಾಸ್ ಆಲ್ರೆಡಿ 2:30 ಸಮಥಿಂಗ್ ಟೈಮ್.
ಟೈಮು. ಸೊ ವೆದರ್ ಹಾಗೆ ಸ್ವಲ್ಪ ಕಾಮ್ ಆಗ್ತಾ ಬಂತು ಆ್ಯಂಡ್ ಅಲ್ಲಿ ಶೇಡ್ ಕೂಡ ಚೆನ್ನಾಗಿತ್ತು ಅಂತ ನಾವು ಅಲ್ಲೇ ಸ್ಯಾಂಡ್ ಹತ್ರ ಹಾಗೆ ಕೂತ್ಕೊಂಡಿದ್ವಿ. ಸೊ ಅಲ್ಲಿ ಈ ಥರ ಒಂದು ಇದ್ರ ಥರ ಇತ್ತು, ಕೇನ್ದು ತೊಟ್ಲು, ಅಲ್ಲಿ ಫೋಟೋ ತೊಗೊಂಡ್ವಿ. ಹಾಗೆ ಇದು ಬಂದ್ಬಿಟ್ಟು ಇವಾಗ ನಾವು ಇದು ಇನ್ನೊಂದು ಐಲ್ಯಾಂಡು, ಬ್ಯಾಂಬೂ ಐಲ್ಯಾಂಡ್ ಅಂತ. ಸೊ ಬ್ಯಾಂಬೂ ಐಲ್ಯಾಂಡಲ್ಲಿ ವೆದರ್ ತುಂಬ ಕಾಮ್ ಆಗಿತ್ತು ಇಲ್ಲಿ. ಸೊ ಐ ಥಾಟ್ ಆಫ್ ಪ್ಲೇಯಿಂಗ್ ಇನ್ ದ ವಾಟರ್, ಬಟ್ ಇಲ್ಲಿ ಕೂಡ ಸ್ವಲ್ಪ ಜನ ಜಾಸ್ತಿ ಇದ್ದರು. ಸೊ ಒಂದು ಸ್ವಲ್ಪ ಹೊತ್ತು ಹಾಗೇ ಬೀಚಲ್ಲಿ ವಾಕ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಹಾಗೆ ವಾಕ್ ಮಾಡ್ಕೊಂಡು ಹೋದೆ. ತುಂಬ ಸಕ್ಕತ್ತಾಗಿತ್ತು ನನಗೆ. ಲೈಕ್ ನೀರಲ್ಲಿ ಆಡಬೇಕು ಅಂತಲೂ ಆಸೆ, ಬಟ್ ಎಲ್ಲಿ ಟ್ಯಾನ್ ಆಗಿಬಿಡ್ತೀವಿ ಅಥವಾ ಅದೊಂಥರ ವಾಪಸ್ ಅಷ್ಟು ದೂರ ಹೋಗಬೇಕಲ್ವ, ನಮಗೆ ವೆಟ್ ಆಗಿಬಿಟ್ರೆ ಒಂಥರ ಫೀಲ್ ಆಗುತ್ತೆ ಅಂತ ಆಡಲಿಲ್ಲ. ಬಟ್ ಆ್ಯಕ್ಚುಲಾಗಿ ನಮ್ಮ ಜೊತೆಗೆ ಬಂದಿದ್ದು ಬೇರೆ ಟೂರಿಸ್ಟ್ಸ್ ಎಲ್ಲ ಸ್ನಾರ್ಕ್ಲಿಂಗು ಎಲ್ಲನೂ ಮಾಡಿದ್ರು, ಬಟ್ ನಾನು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಸೊ ನಾನು ಒಬ್ಬಳೇ ಹೋಗ್ಬಿಟ್ಟು ನೀರಲ್ಲಿ ಒಂದು 5 to 10 minutes ಆಟ ಆಡಿದೆ. ನಾನು ತುಂಬಾ ಎಂಜಾಯ್ ಮಾಡ್ತಾಯಿದ್ದೆ ಒಬ್ಬಳೇ. ಬಟ್ ಇವ್ರು ಯಾರೂ ನನ್ನ ಜೊತೆಗೆ ನೀರಲ್ಲಿ ಆಟ ಆಡೋಕ್ಕೆ ಬರಲಿಲ್ಲ. ಸೊ ನಾನು ಒಬ್ಬಳೇ ಇದ್ದೆ, ಜಾಸ್ತಿ ಹೊತ್ತು ಇರೋಕ್ಕಾಗಲಿಲ್ಲ. ಬಟ್ ಸಕ್ಕತ್ತಾಯ್ತು. ಆ ವೆದರ್ಗೆ ನಂಗೆ ತುಂಬಾ ಇಷ್ಟ ಆಗಿದ್ದು ಹೋಗಬೇಕು ಅಂತ. ನೀರು ಹಂಗೆ ಕೋಲ್ಡ್ ಆಗೂ ಇತ್ತು ಆ್ಯಂಡ್ ವೆದರ್ ತುಂಬ ಕಾಮ್ ಆಗೂ ಇತ್ತು. ಸೊ ಐ ವಾಸ್ ರಿಯಲಿ ಎಂಜಾಯಿಂಗ್ ಆ್ಯಂಡ್ ಒಳ್ಳೊಳ್ಳೆ ಫೋಟೋಸ್ ಕೂಡ ಬಂತು ಅಲ್ಲಿ ನೀರಲ್ಲಿ, ಕ್ಯಾಂಡಿಡ್ಸೇ ಎಲ್ಲ. ಸೊ ಅಲ್ಲಿಂದ ಮುಗಿಸ್ಕೊಂಡು ಇವಾಗ ನಾವು ತಿರ್ಗಾ ಹೊರಡ್ತಾ ಇದ್ದೀವಿ. ಸೊ ಈಗ ಅಲ್ಲಿಂದ ಇನ್ನೊಂದು ಜಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅಲ್ಲಿ ಕೂಡ ಸ್ನಾರ್ಕ್ಲಿಂಗ್ ಮಾಡೋಕ್ಕೇ. ಸೊ ಇಲ್ಲಿ ತಿರ್ಗಾ ಒಂದು 20 minutes ನಮಗೆ ಟೈಮ್ ಕೊಟ್ಟರು, ಸ್ನಾರ್ಕ್ಲಿಂಗ್ ಮಾಡೋರು ಮಾಡ್ಬೋದು ಅಂತ. ನಾವು ತಿರ್ಗಾ ಅಗೇನ್ ಇಲ್ಲಿ ಕೂಡ ಸ್ನಾರ್ಕ್ಲಿಂಗ್ ಮಾಡೋಕ್ಕೆ ಹೋಗಲಿಲ್ಲ. ವಿ ವೇರ್ ಶೋರ್ ದಟ್ ನಾವು ಒದ್ದೆ ಆಗಬಾರ್ದು ಅಂತಿದ್ದೀವಿ. ಸೊ ಮಾಡೋರೆಲ್ಲ ಸ್ನಾರ್ಕ್ಲಿಂಗ್ ಮಾಡಿದ್ರು. ಸೊ ಈಗ ಅಲ್ಲಿಂದ ನಾವು ವಾಪಸ್ ಹೊರಟಿ ಮನೆಗೆ ರೂಮಿಗೆ ಹೊರಟ್ವಿ. ಸೋಡೆ ಎಲ್ಲ ಹೋಗ್ಬಿಟ್ಟಿದೆ. ಸುಮ್ಮನಿದ್ದೋಳು ನಮ್ಮ ಮೌಂಟೇನ್ ಇಳಿಸಿ ಬೇಡ ಕಂಡ್ರೆ ಸಾಕು ಅಲ್ಲೂ ಏನು ಇರಲ್ಲ ನೋಡೋದು ಅಂತ ಅಂದೆ. ಇಲ್ಲ ವ್ಯೂ ನೋಡಬೇಕು, ಬ್ಲೂ ಲಗೂನ್ ನೋಡಬೇಕು ಅಂತ ಹೇಳ್ಕೊಂಡು ಹೋಗ್ಬಿಟ್ಟು ಒಂದಷ್ಟು ಉಸಿರು ಇಟ್ಕೊಳ್ಳೋಷ್ಟು ನಗು ಬರ್ತಾ ಇದೆ. ನಿಂತ್ಕೊಳಕ್ಕಾಗ್ತಿಲ್ಲ, ಕೂತ್ಕೊಳಕ್ಕಾಗ್ತಿದ್ಯಾ ಹಿಂಗೆ ಐಲ್ಯಾಂಡ್ ಅಂತ ಎಲ್ಲೂ ಆಟ ಆಡಿಸಿದೆ. ಬಿಸ್ಲಲ್ಲಿ ಸುತ್ತಾಡಿಸಿ ಕರಿ ಎಗ್ಡ ಮಾಡಿಟ್ಟಿದ್ಯಾ ನೀನು. ಇದು ವಿಡಿಯೋ ಬೇಕು. ಈಗ ಫ್ರೆಶ್ ಅಪ್ ಆಗಿ ನಾವು ರೆಡಿಯಾಗಿ ಸ್ವಲ್ಪ ತುಂಬ ಫನ್ ಮಾಡ್ತಾಯಿದ್ವಿ ನಾವು. ಹಾಗೆ ಸ್ವಲ್ಪ ಆಚೆ ರೆಸ್ಟ್ ಮಾಡ್ತಾಯಿದ್ವಿ. ಇವಾಗ ಡಿನ್ನರ್ ತಿನ್ನೋಕ್ಕೆ ಹೊರಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಫುಲ್ ಟ್ಯಾನ್ ಆಗಿಬಿಟ್ಟಿದ್ದೀವಿ ಇವತ್ತು ಒಂದಿನದಲ್ಲಿ. ನೀರಲ್ಲಿ ಆಡಿಲ್ಲ ಅಂದರೂ ಕೂಡ ಸಿಕ್ಕಾಬಟ್ಟೆ ಟ್ಯಾನ್ ಆದ್ವಿ. ಸೊ ಈಗ ಒಂದು ಪರ್ಷಿಯನ್ ರೆಸ್ಟೋರೆಂಟಿಗೆ ನಾವು ಬಂದಿದ್ದೀವಿ. ಸೊ ಇಲ್ಲಿ ಚೆನ್ನಾಗಿತ್ತು, ಇಲ್ಲಿ ಇಂಡಿಯನ್ ಫ್ಲೇವರ್ ಸಿಗತ್ತೆ ಅಂತ ಹೇಳಿದ್ರು ಅಂತ ಬಂದ್ವಿ. ಸೊ ಫಸ್ಟ್ ನಾವು ಇವಾಗ ನ್ಯಾಚೋಸ್ ಆರ್ಡರ್ ಮಾಡಿದ್ವಿ. ನ್ಯಾಚೋಸ್ ಅದಾದಮೇಲೆ ಚಿಕನ್ ರೋಸ್ಟ್ ಥರ ಆರ್ಡರ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತಿದ್ದು. ಆ್ಯಂಡ್ ಆಲೂ ಗ್ರೇವಿ ವಿತ್ ರೈಸ್ ತೊಗೊಂಡ್ವಿ. ಆಮೇಲೆ ಬಿರಿಯಾನಿ ವಿತ್ ಅದೆಲ್ಲ ತೊಗೊಂಡ್ವಿ. ತುಂಬಾ ಚೆನ್ನಾಗಿತ್ತು. ಸೊ ಎಲ್ಲ ತಿಂದ್ಬಿಟ್ಟು ಇವಾಗ ನಾವು ಹಾಗೆ ಸ್ವಲ್ಪ ಹೊತ್ತು ಬೀಚ್ ಹತ್ರ ವಾಕಿಂಗ್ ಹೋಗೋಣ ಅಂತ ಹೋದ್ವಿ. ಇದು ಬಂದುಬಿಟ್ಟು ನಮ್ಮ ರೆಸಾರ್ಟ್ ಹತ್ರನೇ ಇರೋ ಒನಾಂಗ್ ಬೀಚು. ಸೊ ಕಾಫಿ ತೊಗೊಂಡ್ವಿ. ಹಾಗೇನೆ ಊಟ ಹೆಂಗಿದ್ರು ಹಾಗಿತ್ತಲ್ವಾ, ಹಾಗೆ ಕಾಫಿ ತೊಗೊಂಡು ನಾವು ಇವಾಗ ಬೀಚ್ ಹತ್ರ ಸ್ವಲ್ಪ ಹೊತ್ತು ಹಾಗೆ ಟೈಮ್ ಸ್ಪೆಂಡ್ ಮಾಡೋಣ, ತುಂಬಾ ಟಯರ್ಡ್ ಆಗಿದ್ದೀವಿ ಮಾರ್ನಿಂಗಿಂದ ಅಂತ ಹೇಳ್ಬಿಟ್ಟು ಈಗ ಡಿನ್ನರ್ ಮಾಡಿಕೊಂಡು ಬೀಚ್ ಹತ್ರ ಬಂದ್ವಿ. ಈಗ ನಾವು ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಇವಾಗ ಹಾಗೆ ಮುಂದೆ ಬಂದರೆ ಇಲ್ಲಿ ಒಂದು ರೆಸ್ಟೋರೆಂಟ್ ಹತ್ರ ಫೈರಲ್ಲಿ ಏನೇನೋ ಮಾಡ್ತಾಯಿದ್ರು. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ನೋಡೋದಕ್ಕೆ. ಸೊ ಏನಪ್ಪ ಅಂತ ಹಂಗೆ ಹೋಗಿ ಸ್ವಲ್ಪ ಹೊತ್ತು ಮುಂದೆ ಹೋದ್ವಿ. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು, ತುಂಬ ಸಕ್ಕತ್ತಾಗಿತ್ತು ನೋಡೋದಕ್ಕೆ. ಸೊ ಅಲ್ಲೇ ಕೂತ್ಕೊಂಡ್ವಿ. ನಾವು ಕೂತ್ಕೊಂಡು ನೋಡಿಕೊಂಡು ಅವರು ಆ ಫೈರ್ನ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಿದ್ರು, ಅದನ್ನ ಎಷ್ಟು ಏನೇನೋ ಮಾಡ್ತಾಯಿದ್ರು. ಇಟ್ ವಾಸ್ ರಿಯಲಿ ವೆರಿ ವೆರಿ ನೈಸ್ ಟು ಲುಕ್ ಆ್ಯಟ್. ಆ್ಯಂಡ್ ಅವ್ರು ತುಂಬಾ ಫ್ರೆಂಡ್ಲಿ ಆಗಿದ್ರು ಎಲ್ಲರ ಜೊತೆಗೂ. ನಮಗೂ ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ಕೂಡ ಹೇಳ್ಕೊಡ್ತಾಯಿದ್ರು. ಆ್ಯಂಡ್ ದೇ ವೆರ್ ರಿಯಲಿ ಗುಡ್ ವಿತ್ ಎವ್ರಿಬಡಿ ದೇರ್. ಅದು ನೋಡೋಕ್ಕೆ ಎಷ್ಟು ಸಕ್ಕತ್ತಾಗಿದೆ ಅಲ್ವಾ, ಹಂಗೆ ಕಣ್ಣಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತದು.
ಫೈನಲ್ ಆಗಿ ಅವ್ರದ್ದು ಈ ಫೈರ್ ವರ್ಕ್ಸ್ ಮುಗೀತು. ನಾವು ಅವ್ರ ಜೊತೆಗೇ ಒಂದು ಫೋಟೋಸು ತೊಗೊಂಡ್ವಿ ಆ್ಯಂಡ್ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಆಫರಿಂಗ್ ಕೂಡ ನಾವು ಕೊಡ್ಬೋದು. ಸೊ ಕೊಟ್ಬಿಟ್ಟು ಅಲ್ಲಿಂದ ಹೊರಟ್ವಿ. ನಾವು ನೈಟ್ ಹಂಗೆ ಒಂದು ಡ್ರೈವ್ ಹೋಗೋಣ ಅಂತ ಹೊರಟ್ವಿ. ಸೊ ಆಲ್ಮೋಸ್ಟ್ ಒಂದು 10:30-11 ಆಗಿತ್ತು ಆಲ್ರೆಡಿ. ಸೊ ನಾವೊಂದು 12:30 ತನಕ ಹಂಗೆ ಫುಲ್ ಆ ಜಾಗ ಕ್ರಾಬಿ ಅಥವಾ ನಂಗೇನಿದೆಯೋ ಆ ಜಾಗ ಎಲ್ಲ ಸುತ್ತಾಡಿ ನೋಡ್ತಾ ಇದ್ವಿ ರಾತ್ರಿ ಗಾಡಿಯಲ್ಲಿ. ಯಾರಿಗೋಸ್ಕರ ಗಿಫ್ಟ್ ಅದು? ಎಷ್ಟು ಗಿಫ್ಟ್ಸ್ ಕೊಡ್ತೀರ? ಸೊ ಹೀಗೆ ನಾವು ಫನ್ ಮಾಡ್ಕೊಂಡು ರೂಮಲ್ಲಿ ಇದ್ವಿ. ನಿದ್ದೆ ಬರಲಿಲ್ಲ. ಸೊ ತಿರ್ಗಾ ನಾವು ಪೂಲ್ ಸೈಡ್ ಹೋಗ್ಬಿಟ್ಟು ಮಾತಾಡ್ಕೊಳ್ಳೋಕೆ ಕೂತ್ಕೊಂಡ್ವಿ. ಒಂದು 2:30 ತನಕ ಹೀಗೆ ಕೂತ್ಕೊಂಡು ಮಾತಾಡ್ತಿದ್ವಿ. ಸೊ ಹೀಗೆ ನಮ್ಮ ಡೇನ ಇವತ್ತು ಎಂಡ್ ಮಾಡಿದ್ವಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ನನ್ನ ವಿಡಿಯೋ ಇಷ್ಟ ಆಗಿದೆ, ನನ್ನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಂದು ನಾಳೆ ಏನು ಮಾಡ್ತೀವಿ ಅಂತ ನೆಕ್ಸ್ಟ್ ವಿಡಿಯೋಲಿ ಹಾಕ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.